ಕೈಗಾರಿಕೆಗಾಗಿ ವಶಪಡಿಸಿಕೊಂಡ ಭೂಮಿ ವಾಪಸ್ಗೆ ಆಗ್ರಹ ವ್ಯಕ್ತವಾಗ್ತಾ ಇದೆ. ಬಳ್ಳಾರಿಯ ಕುಡುತಿನಿ ಬಳಿ ನೂರಾರು ಜನ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಸ್ತೆಗಿಳಿದು ಜಮೀನು ಉಳುಮೆ ಮಾಡೋಕೆ ಎತ್ತಿನ ಬಂಡಿಯನ್ನ ನುಗ್ಗಿಸೋಕೆ ಪ್ರಯತ್ನ ಪಟ್ಟರು. ದೊಡ್ಡ ಹೈಟ್ ಡ್ರಾಮೆ ನಡೆದು ಹೋಗಿದೆ ಕುಡುತಿನಿಯಲ್ಲಿ. ಬಳ್ಳಾರಿಯ ಕುಡುತಿನಿ ಬಳಿ ನೂರಾರು ಜನ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರಣ ವಶಪಡಿಸಿಕೊಂಡಿರುವಂತಹ ಭೂಮಿಯನ್ನ ವಾಪಸ್ ಕೊಡಬೇಕು ಅಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ರೈತರು ಹಾಗೂ ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟ ಆಗಿದೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಮಿತ್ತಲ್ ಕಾರ್ಖಾನೆಯಿಂದ ಭೂಮಿ ವಾಪಸ್ ಕೊಡಬೇಕು ಅಂತ ಒತ್ತಡವನ್ನ ಹೇರುತ್ತಾ ಇದ್ದಾರೆ ರೈತರು. ನಮ್ಮ ಭೂಮಿ ನಮಗೆ ವಾಪಸ್ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಭೂಮಿಯನ್ನ ಕೆಐಎಡಿಬಿ ಮೂಲಕ ಜಿಂದಾಲ್ಗೆ ನೀಡಲಾಗಿತ್ತು. ಜಿಂದಾಲ್ನಿಂದ ಸರ್ವೆ ಕಾರ್ಯ ಆರಂಭ ಆಗಿದೆ. ಆದರೆ ಭೂಮಿ ನೀಡಿದ ರೈತರ ಕುಟುಂಬಕ್ಕೆ ಉದ್ಯೋಗ ಕೊಟ್ಟಿದ್ದಂತಹ ಭರವಸೆ ಇದು. ನೀವು ಭೂಮಿ ಕೊಟ್ರೆ ಒಂದ್ ಕಡೆ ದುಡ್ಡು, ಆ ಭೂಮಿ ಎಷ್ಟು ವ್ಯಾಲ್ಯೂಯೇಷನ್ ಆಗುತ್ತೆ, ಅದಾದ್ಮೇಲೆ ಒಂದು ಕುಟುಂಬಕ್ಕೆ ಒಂದು ಉದ್ಯೋಗ ಅನ್ನುವಂತಹ ರೀತಿಯಲ್ಲಿ ಏನೋ ಭರವಸೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ಈ ಕಂಪನಿಯವರು, ಭೂಮಿಯನ್ನ ತೆಗೆದುಕೊಂಡಿರುವಂತಹ ಕಂಪನಿಯವರು ಉದ್ಯೋಗವನ್ನ ಕೊಟ್ಟಿಲ್ಲ ರೈತರ ಕುಟುಂಬಕ್ಕೆ. ಅದಕ್ಕಾಗಿ ಆಕ್ರೋಶ ವ್ಯಕ್ತವಾಗಿದೆ ಅಂತ ಕಾಣಿಸ್ತಾ ಇದೆ. ಬಳ್ಳಾರಿಯ ಕುಡುತಿನಿ ಬಳಿ ನಡೆದಂತ ಹೈ ಡ್ರಾಮಾ ನೋಡ್ತಾ ಇದ್ದೀವಿ. ಪೊಲೀಸರಿದ್ದಾರೆ, ಆ ಜಮೀನಿಗೆ ಹೋಗಿ ಉಳುಮೆ ಮಾಡೋಕೆ ಮುಂದಾಗ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈ ಆಕ್ಯುಪೈಡ್ ಮಾಡ್ಕೊಂಡಿರುವಂತಹ ಕಂಪನಿಗಳು ಕೊಟ್ಟಂತ ಭರವಸೆಗೆ ತಕ್ಕಂಗೆ ನಡ್ಕೊಂಡಿಲ್ಲ ಅಂತ ವ್ಯಕ್ತವಾದಂತ ಆಕ್ರೋಶನ ಇದು ಹೇಗೆ? ಅರುಣ್, ಇದು ಬಳ್ಳಾರಿ ತಾಲೂಕಿನ ಕುಡುತಿನಿ ಬಳಿ ಇರತಕ್ಕಂತ ರೈತರಿದ್ದಾರೆ. ರೈತರು ಈಗಾಗಲೇ ಹಿಂದೆ 2009ರಲ್ಲಿ ಕೂಡ ಸಾವಿರಾರು ಎಕರೆ ಭೂಮಿಯನ್ನು ಕೂಡ ಕೆಎಡಿ ಮೂಲಕ ಮಿತ್ತಲ್ ಕಂಪನಿ, ಸ್ಟೀಲ್ ಕಂಪನಿ ಆರಂಭ ಮಾಡೋಕೆ ಒಂದು ಭೂ ಸ್ವಾಧೀನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಯಾವ ಉದ್ದೇಶಕ್ಕಾಗಿ ಭೂ ಸ್ವಾಧೀನ ಆಗಿತ್ತು, ಆದ್ರೆ ಅದು ಭೂ ಸ್ವಾಧೀನ ಪ್ರಕಾರ ಸ್ಟೀಲ್ ಕಂಪನಿಯನ್ನು ಕೂಡ ಮಿತ್ತಲ್ ಕಂಪನಿ ಆರಂಭ ಮಾಡಲಿಲ್ಲ. ಆದ್ರೆ ಅದನ್ನ ಭೂಮಿಯನ್ನ ಈಗ ಸರ್ಕಾರ ಜಿಂದಾಲ್ ಕಂಪನಿ ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ರೈತರ ಆಕ್ರೋಶ ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಕಳೆದ ದಶಕಗಳಿಂದ ಕೂಡ ನಿರಂತರವಾಗಿ ರೈತರು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಭೂಮಿ ಕೊಳಗೊಂಡಿರ್ತಕ್ಕಂಥ ಸಂತ್ರಸ್ತರಿಗೆ ಸರಿಯಾದಂತಹ ಪರಿಹಾರ ಕೂಡ ಸಿಗಲಿಲ್ಲ. ಮತ್ತೊಂದು ಕಡೆ ಸಂತ್ರಸ್ತರ ಕುಟುಂಬಗಳಿಗೆ ಉದ್ಯೋಗ ಕೂಡ ಸಿಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಕಳೆದ ದಶಕಗಳಿಂದ ಕೂಡ ನಿರಂತರ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಕಳೆದ ಒಂದು ತಿಂಗಳಿಂದ ಹೋರಾಟ ಮತ್ತೆ ತೀವ್ರಗೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಆ ಭೂಮಿ ಏನಿದೆ, ಆ ಭೂಮಿಯಲ್ಲಿ ರೈತರು ಉಳುಮೆ ಮಾಡಬೇಕು, ನಮ್ಮ ಭೂಮಿ ನಮ್ಗೆ ವಾಪಸ್ ಕೊಡಬೇಕು ಅನ್ನೋಟ್ಟಲ್ಲಿ ಕೂಡ ಭೂ ಸಂತ್ರಸ್ತರು ಒಂದು ಪಟ್ಟಣ ಕೂಡ ಹಿಡಿದಿರ್ತಕ್ಕಂಥದ್ದು. ಇವತ್ತು ನಮ್ಮ ಭೂಮಿ ನಮಗೆ ಕೊಡಬೇಕು ಅನ್ನೋಟ್ಟು ಕೂಡ ರೈತರು ತಮ್ಮ ಎತ್ತು ಬಂಡಿಗಳೊಂದಿಗೆ ಕೂಡ ಉಳುಮೆ ಮಾಡ್ಲಿಕ್ಕೆ ಕೂಡ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಪೊಲೀಸರು ಮತ್ತು ಭೂ ಸಂತ್ರಸ್ತರ ನಡುವೆ ಮಾತಿನ ಚಕಮಕಿ ಆಯಿತು. ಆ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಕೂಡ ಆಯಿತು. ಸಾಕಷ್ಟು ಹೈಡ್ರಾಮಾ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ತದನಂತರ ಪೊಲೀಸರು ಭೂ ಸಂತ್ರಸ್ತರನ್ನ ಬಂಧನ ಮಾಡಿ ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅರುಣ್, ಬಸವರಾಜ್, ಭೂ ಸ್ವಾಧೀನ ಪ್ರಕ್ರಿಯೆ ಆಗಿದ್ದು ಯಾವಾಗ? ಎಷ್ಟು ವರ್ಷಗಳಿಂದ ಈ ಹೋರಾಟ ನಡೀತಾ ಇದೆ? ರೈತರಿಂದ ಹೋರಾಟ ನಡೀತಾ ಇದೆ. ಎಷ್ಟು ಎಕರೆ ಜಮೀನನ್ನ ಇವರು ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ? ಆಮೇಲೆ ಇವರು ಕೊಟ್ಟಿದ್ದಂತ ಭರವಸೆಗಳೇನು? ಅರುಣ್, 2010 ಸಂದರ್ಭದಲ್ಲಿ ಮಿತ್ತಲ್ ಕಂಪನಿ ಸ್ಟೀಲ್ ಕಾರ್ಖಾನೆಯನ್ನ ಆರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಹಿಂದಿರ್ತಕ್ಕಂಥ 2010ರಲ್ಲಿ ಬಿಜೆಪಿ ಸರ್ಕಾರ ಒಂದು ಸುಮಾರು 5,000ದಿಂದ 6,000 ಒಟ್ಟು ಕುಡುತಿನಿ ಭಾಗದಲ್ಲಿ ಸುಮಾರು 11,000ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ಒಂದು ಮಿತ್ತಲ್ ಕಂಪನಿ, ಒಂದು ಬ್ರಹ್ಮಣಿ ಕಂಪನಿ ಕೂಡ ಭೂ ಸ್ವಾಧೀನ ಕೂಡ ಆಗಿತ್ತು. ಆದ್ರೆ ಯಾವ ಉದ್ದೇಶಕ್ಕಾಗಿ ಭೂಮಿ ಸ್ವಾಧೀನ ಆಗಿತ್ತು, ಆದ್ರೆ ಆ ಉದ್ದೇಶದ ಪ್ರಕಾರ ಅಲ್ಲಿ ಇದುವರೆಗೂ ಕೂಡ ಕಾರ್ಖಾನೆ ಕೂಡ ಆರಂಭ ಆಗಲಿಲ್ಲ. ಆದ್ರೆ ರೈತರಿಗೆ ಕೂಡ ಸಮರ್ಪಕವಾದಂತಹ ಪರಿಹಾರನ ಕೂಡ ಕೊಡಲಿಲ್ಲ. ಪ್ರತಿ ಎಕರೆಗೆ 5 ಲಕ್ಷ 6 ಲಕ್ಷ, ಅದು ರಸ್ತೆ ಬದಿ ಇರತಕ್ಕಂತ ಭೂಮಿಗೆ 11 ಲಕ್ಷ ಪರಿಹಾರನ ಕೊಟ್ರೆ ಇದುವರೆಗೂ ಕೂಡ ಹೆಚ್ಚಿನ ಪರಿಹಾರ ಕೂಡ ಕೊಡಲಿಲ್ಲ. ರೈತರು ಹೆಚ್ಚಿನ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ
ಕೋರ್ಟ್ ಮೊರೆ ಕೂಡ ಇರ್ತಕ್ಕಂಥದ್ದು. ಕೋರ್ಟ್ನಲ್ಲಿ ಕೂಡ ಇನ್ನೂ ವಿಚಾರ ನಡೀತಾ ಇರತಕ್ಕಂಥದ್ದು. ಈ ನಡುವೆ ರೈತರು ತಮ್ಮ ಭೂಮಿಯನ್ನ ವಾಪಸ್ ಕೊಡಬೇಕು. ಯಾಕೆಂತಂದ್ರೆ ಈಗಾಗಲೇ ಸುಮಾರು ಭೂಶೋಧನೆ ಆಗಿ 14ರಿಂದ 15 ವರ್ಷ ಕಳೀತಾ ಬರ್ತಾ ಇದ್ರು ಕೂಡ ಇದುವರೆಗೂ ಕೂಡ ಆ ಒಂದು ಸ್ಟೀಲ್ ಕಂಪನಿ ಆರಂಭ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಭೂಮಿ ನಮಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕಳೆದ ದಶಕಗಳಿಂದ ಕೂಡ ನಿರಂತರ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಆ ನಡುವೆ ಈಗ ಮಿತ್ತಲ್ ಕಂಪನಿಗೆ ಏನು ಭೂ ಸ್ವಾಧೀನ ಆಗಿತ್ತು, ಆ ಭೂಮಿಯನ್ನ ಸರ್ಕಾರ ಈಗ ಜಿಂದಾಲ್ ಕಂಪನಿ ಕೂಡ ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಜಿಂದಾಲ್ ಕಂಪನಿಯಲ್ಲಿ ಸರ್ವೆ ಕಾರ್ಯ ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಭೂ ಸಂತ್ರಸ್ತರ ವಿರೋಧ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಹಿಂದಿರ್ತಕ್ಕಂಥ ಮಿತ್ತಲ್ ಕಂಪನಿ ಕೂಡ ಯಾವುದೇ ಒಂದು ಸ್ಟೀಲ್ ಕಂಪನಿ ಆರಂಭ ಮಾಡೋದಾಗಿ ಏನ್ ಭರವಸೆ ಕೊಟ್ಟಿತ್ತು, ಆದ್ರೆ ಅದು ಕೂಡ ಈಡೇರಿಲ್ಲ. ಈಗ ನಡುವೆ ಮತ್ತೆ ಈ ಭೂಮಿಯನ್ನ ಜಿಂದಾಲ್ ಕಂಪನಿಗೆ ಕೊಡ್ಲಿಕ್ಕೆ ಕೂಡ ಭೂ ಸಂತ್ರಸ್ತರ ವಿರೋಧ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕಳೆದ 1 ತಿಂಗಳಿಂದ ಕೂಡ ನಿರಂತರ ಹೋರಾಟ ಕೂಡ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಆ ಭೂಮಿಯಲ್ಲಿ ಉಳುಮೆ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರೈತರ ಬಂಧನ ಕೂಡ ಆಗಿರ್ತಕ್ಕಂಥದ್ದು. ಬಸವರಾಜ್, ಈ ಪ್ರತಿಭಟನೆ ದೃಶ್ಯ ನೋಡ್ತಾ ಇದ್ರೆ ಸ್ವಲ್ಪ ಜೋರಾಗೇನೆ ಇತ್ತು ಇವತ್ತಿನ ಪ್ರತಿಭಟನೆ ಅಂತ ಕಾಣಿಸುತ್ತೆ. ಈ ಪ್ರತಿಭಟನೆ ನಂತರದಲ್ಲಾದ್ರೂ ಏನಾದ್ರೂ ಭರವಸೆ ಸಿಗ್ತಾ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಅಥವಾ ಸಂಬಂಧಪಟ್ಟಂತಹ ಕಾರ್ಖಾನೆ ಮಾಲೀಕರಿಂದ ಏನಾದ್ರೂ ಭರವಸೆ ಕೊಡ್ಲಾಯ್ತಾ ರೈತರಿಗೆ? ಖಂಡಿತ ಇಲ್ಲ. ಯಾಕಂದ್ರೆ ಕಳೆದ 1 ತಿಂಗಳಿಂದ ಕೂಡ ಇದೇ ರೀತಿಯಾದಂತಹ ಒಂದು ಹೋರಾಟವನ್ನು ಕೂಡ ಭೂ ಸಂತ್ರಸ್ತರಿಗೂ ಮಾಡ್ತಾ ಇದ್ದಾರೆ. ಅದು ಹೆದ್ದಾರಿ ತಡೆ ಸೇರಿದಂತೆ ಹಲವು ಪ್ರತಿಭಟನೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಪೊಲೀಸರು ಭೂ ಸಂತ್ರಸ್ತರನ್ನ ಬಂಧನ ಮಾಡ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಕೂಡ ಜಿಲ್ಲಾಡಳಿತದಿಂದ ಯಾವುದೇ ಒಂದು ಭರವಸೆ ಕೂಡ ಸಂತ್ರಸ್ತರಿಗೆ ಸಿಗ್ತಾ ಇಲ್ಲ. ಭೂ ಸಂತ್ರಸ್ತರು ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಸರ್ಕಾರ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಕೂಡ ಭೂ ಸಂತ್ರಸ್ತರ ಒಂದು ಏನು ಬೇಡಿಕೆ ಇದೆ, ಬೇಡಿಕೆಯನ್ನ ಈಡೇರಿಸಿ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಭರವಸೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಯಾಕೆಂತ ಹಿಂದೆ ಚುನಾವಣೆಯಲ್ಲಿ ಕೂಡ ಕುಡ್ತಿನಿ ಭೂ ಸಂತ್ರಸ್ತರು ಮತ್ತು ಕುಡಿಸ್ತಿನಿ ಗ್ರಾಮಸ್ಥರು ಕೂಡ ಚುನಾವಣೆ ಬಹಿಷ್ಕಾರ ಮಾಡಲಿಕ್ಕೆ ಕೂಡ ಮುಂದಾದಂತ ಸಂದರ್ಭದಲ್ಲಿ ಕೂಡ ಹಿಂದೆ ನಡೆದಿರ್ತಕ್ಕಂಥ ಉಪಚುನಾವಣೆಯಲ್ಲಿ ಕೂಡ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೂಡ ಬಂದು ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಹಾರ ನೀಡುವುದಾಗಿ ಭರವಸೆ ಕೂಡ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಅವರ ಭರವಸೆಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಭೂ ಸಂತ್ರಸ್ತರ ಹೋರಾಟ ಇನ್ನು ಮುಂದುವರೆದಿರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜ್, ಡೀಟೇಲ್ಸ್.